ಹಲೋ, ನಮಸ್ಕಾರ, ಶುಭೋದಯ ನಿಮಗೆಲ್ಲರಿಗೂ ನನ್ನ ಇವತ್ತಿನ ದಿನಚರಿಯ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಚಪಾತಿ, ಇದು ನಾನು ತಿನ್ನೋದು, ಇದು ನಾನು ತಿಂದೇ ಇರೋದು. ನಮಗೆ ಇದ್ದಂತಹ ಕೆಲಸನ ಮುಗಿಸ್ಕೊಂಡು ಈಗ ಮನೆಯ ಕಡೆಗೆ ಹೊರಟಿದ್ದೀವಿ. ಈ ರೋಡು ಸಿ ರೋಡ್ ಆದಮೇಲಂತೂ ಬಹಳ ಚೆನ್ನಾಗಾಗಿದೆ. ಆದರೆ ಇದೇ ಪ್ರಾಬ್ಲಮ್ಮು, ಡಿವೈಡರ್ ಮಧ್ಯೆ ಹಾಕಿರೋದಕ್ಕೆ ಸಿಕ್ಕಿದ ಸೈಡಲ್ಲಿ ನುಗ್ತಾರಲ್ಲ, ಆಪೋಸಿಟ್ ವೇಯಲ್ಲೇ ಬರ್ತಿರ್ತಾರೆ. ಬರೀ ಆಪೋಸಿಟ್ ವೇಯಲ್ಲಿ ಒಂದು ಸ್ವಲ್ಪ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಅಂತ ಕೆಲಸಗಳನ್ನ ಮಾಡಬೇಡ್ರಿ. ಆಪೋಸಿಟ್ ವೇಯಲ್ಲಿ ಹೋಗಬೇಡಿ. ಸ್ಲೋ ಆಗಿರ್ತೀವಿ ನಾವು, 2 ವೀಲರ್ಸು ನಡೆಯುತ್ತೆ. ಬಟ್ ಒಬ್ಬೊಬ್ಬರು ಫಾಸ್ಟಾಗಿ ಬರ್ತಾ ಇರ್ತಾರೆ ಒಂದು ಕಡೆ ಏನೂ ಇಲ್ಲ ಅಂದ್ಕೊಂಡು. ಅಂಥ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ಮು. ಇನ್ ಕೇಸ್ ನೀವು ಹಂಗೇನಾದರೂ ಆಪೋಸಿಟ್ ಸೈಡಲ್ಲಿ ಹೋಗಲೇಬೇಕು ಅಂತಂದಿದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗೋದನ್ನು ಮರಿಬೇಡಿ ಅಷ್ಟೇ. ಈಗ ನಾವು APMC ಮಾರ್ಕೆಟ್ ರೋಡ್ ಹತ್ತುತ್ತಾ ಇದ್ದೀವಿ. ಈ ಮಾರ್ಕೆಟ್ ರೋಡು ಹೊಸದಾಗಿ ಮಾಡಿದ್ದಾರೆ, ಬಟ್ ಆದರೆ ಒಂದು ಎಡವಟ್ಟು ಮಾಡಿದ್ದಾರೆ ಇವರು. ಈಗೇನು ನಾವು ಹೋಗ್ತಿದ್ದೀವಲ್ವ, ಈ ರೋಡಲ್ಲಿ ಹೋಗ್ತಾ ಈಗ ಒಂದು ಫ್ಲೈಓವರ್ ಬರುತ್ತೆ. ಆ ಫ್ಲೈಓವರಿಂದ ಇಳಿದ ತಕ್ಷಣ ಕೆಳಗಡೆ ಎಂಥ ದೊಡ್ಡ ಗುಂಡಿ ಮಾಡಿಟ್ಟಿದ್ದಾರೆ ಅಂತಂದರೆ ಕೇಳಬೇಡಿ ನೀವು. ಯಾರಾದರೂ ಮಿಸ್ ಆಗಿ ಬಂದರೆ ನಿಜ ಮುಗಿಸ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ರೈಟ್ ಸೈಡಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಅಂತ ವಾಪಸ್ ಹೋಗಿ ನೋಡಿ ಬೇಕಿದ್ರೆ. ಇಂಥ ಕೆಲಸಗಳು ಮಾಡಿಟ್ಟಿರ್ತಾರೆ ಇವರು. ಎಲ್ಲ ಚೆನ್ನಾಗಿ ಮಾಡ್ತಾರೆ, ಇಂಥದ್ದೊಂದು ಮಾಡಿರ್ತಾರೆ. ಯಾವತ್ತೂ ಡೇಂಜರೇ ಅದು. ಅದನ್ನು ಮುಚ್ಚಲಿಲ್ಲ ಅಂತಂದರೆ ಯಾರಾದರೂ ಇನ್ ಕೇಸ್ ನೈಟ್ ಟೈಮಲ್ಲಿ ಯಾರಾದರೂ ಫಾಸ್ಟಾಗಿ ಬಂದರು ಅಂದರೆ ಕಾಣೋದೇ ಇಲ್ಲ ಅಲ್ಲಿ ಗುಂಡಿ ಇದೆ ಅಂತಂದು. ಅಷ್ಟು ದೊಡ್ಡ ಗುಂಡಿ ಇದೆ. ಅದಕ್ಕೇ ಹೇಳೋದು, ನೀವೂ ಯಾವುದೇ ಹೊಸ ರೋಡಲ್ಲಿ ಹೋಗ್ಬೇಕಾದ್ರೂ ಹುಷಾರಾಗಿ ಹೋಗಿ. ಯಾವತ್ತೂ ಫಾಸ್ಟಾಗಿ ಹೋಗಬೇಡಿ, ಸ್ಲೋ ಆಗಿ ಹೋಗಬೇಕು ಅಂತ. ಮಧ್ಯಾಹ್ನದ ಚಿತ್ರಾನ್ನಕ್ಕೆ ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಎಲ್ಲ ಹೆಚ್ಚಿ ಇಟ್ಟಿರೋದು ಇದು. ಈಗ ಚಿತ್ರಾನ್ನ ಮಾಡೋದಕ್ಕೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ನೆಕ್ಸ್ಟು ಸಾಸಿವೆ. ಇದು ಚಟಪಟ ಅನ್ನೋಕ್ಕೆ ಆಗೋವರೆಗೂ ಕಾಯಬೇಕು. ಚಟಪಟ ಅನ್ನೋಕ್ಕೆ ಶುರುವಾಯಿತು ಅಂದಾಗ ನೆಕ್ಸ್ಟ್ ಏನು ಹಾಕ್ಬೇಕು ಅಂತಂದು ಹೇಳ್ತೀನಿ. ಕಡಲೆಬೇಳೆ, ಹಾಗೆ ಉದ್ದಿನಕಾಳು, ಇದೆರಡನ್ನೂ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಬೇಕು. ಕೆಂಪಗಾಗೋವರೆಗೂ ಅದು ಚೆನ್ನಾಗಿ ಬಾಡಿಸಿ. ಈಗ ಅದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಿದೆ ಅಂದಮೇಲೆ ಕರಿಬೇವು ಹಾಗೆಯೇ ಮೆಣಸಿನ್ಕಾಯಿನ ಹಾಕ್ಬಿಡಿ. ಅದಕ್ಕೆ ಎರಡನ್ನೂ ಚೆನ್ನಾಗಿ ಬಾಡಿಸ್ತಾಯಿರಿ. ಸ್ವಲ್ಪ ಇಷ್ಟು ಬಾಡಿಸಿದ್ದಾದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕುವ ಸಮಯ. ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಮೆಲ್ಲಗೆ ಸಾಟೆ ಮಾಡ್ತಾನೇ ಇರಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ರಿಸ್ಯೂಮ್ ಆಗುತ್ತೆ ವಿಡಿಯೋ. ಈಗ ಇಷ್ಟು ಗೋಲ್ಡನ್ ಬ್ರೌನ್ ಆಗಿ ಇರಲಿ. ಸಾಫ್ಟ್ ಆಗಿದ್ದಾಗ ಇನ್ನು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕಷ್ಟೇ. ಆಫ್ ಮಾಡಿದ್ಮೇಲೆ ಈ ಥರ ಸಪ್ರೇಟಾಗಿ ರೈಸ್ ಇಟ್ಕೊಂಡು ಅದಕ್ಕೆ ಈ ನಾವು ಮಾಡಿರೋ ಒಗ್ಗರಣೆನ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ಹಾಗೆ ಮೊಸರನ್ನ ಸಪ್ರೇಟಾಗಿ ರೆಡಿ ಮಾಡಿದ್ವಿ. ವಿಂಟೇಜ್ ಕಫೆ, ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ಅಸ್ 1 extra cold coffee with the order. ಥ್ಯಾಂಕ್ ಯು ನಿಮಗೆ. ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವಿಲಾಗ್. ಏನೇನು ಮಾಡ್ತೀವಿ ನೋಡೋಣ ಬನ್ನಿ. ಏನೋ ಕೆಲಸ ಮಾಡಿಸ್ತಿದ್ದಾರೆ. ಇಲ್ಲಿ ಗ್ರೌಂಡ್ನೆಲ್ಲ ಕೆಳಗಡೆ ತೊಗೊಂಡೋಗಿ ಇಳಿಸ್ತಾ ಇದ್ದಾರೆ. ಬೆಳಗ್ಗೆ ಬಿಸಿಬೇಳೆ ಬಾತ್ ತಿಂದು ಬೇರೆ ಕೆಲಸ ಮಾಡೋಣ ಬನ್ನಿ. ರಾತ್ರಿ ಚಪಾತಿ ಹಾಗೆ ಆಲೂಗಡ್ಡೆ ಪಲ್ಯ. ಏನೇನು ಬೆಳಿಗ್ಗೆ ಬಿಸಿಬೇಳೆ ಬಾತ್, ನೈಟ್ ಚಪಾತಿ, ಆಲೂಗಡ್ಡೆ ಪಲ್ಯ ಅಂತಂದು ತೋರಿಸಿ ಸುಮ್ಮನೆ ಆಗ್ಬಿಟ್ಟ ಅನ್ಕೊಂಬಿಟ್ರ. ಇಲ್ಲ, ಡೇ ಪೂರ್ತಿ ಬೇರೆ ಬೇರೆ ಕೆಲಸ ಮಾಡಿದ್ದೀವಿ. ಬಟ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಈಗ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಅದನ್ನು ನಿಮಗೆ ಅದು ಆಫ್ಟರ್ ವೀಡಿಯೋ ನಾನು ತೆಕ್ಕೋಬೇಕು. ಬಟ್ ಅದಾದಮೇಲೆ ಏನು ಮಾಡಿದ್ದೀವಿ ಅಂತಂದು ಈಗ ನೋಡಿ, ಕುತೂಹಲಕಾರಿ ಘಟನೆ ಏನು ನಡೆದಿದೆ ಅಂತ. ನಿಮಗೆ ಆಮೇಲೆ ಹಾಕೋಕ್ಕಾಗೋದು ಮೇಲ್ಗಡೆ ಹೇಗೆ ಕ್ಲೀನಾಗಿದೆ ಅಂತ. ಈಗ ನಾನು, ನನ್ನ ಮೋಮೋಸ್ ಹಾಗೆಯೇ ನನ್ನ ತಮ್ಮ ಇಷ್ಟು ಜನ ಎಲ್ಲಿಗೆ ಹೊರಡ್ತಾಯಿದ್ದೀವಿ. ಬ್ಯಾಗ್ಗಳು ಹಾಕೊಂಡಿರೋದು ನೋಡಿದ್ದೀರಾ, ಎಲ್ಲಿಗೆ ಅಂತಂದು ಗೆಸ್ ಮಾಡ್ತಾಯಿರಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಯಾವ ಟೈಮಲ್ಲಾದರೂ ನಾವು ಒಬ್ಬ ಆಟೋ ಅಂಕಲ್ನ ಕರಿತೀವಿ ಅಂತ. ಆಟೋ ಅಂಕಲ್ ಬರ್ತಾಯಿದ್ದಾರೆ. ಈಗ ನಿಮಗೆ ಅವ್ರ ಪರಿಚಯ ಇದೆ ಆಲ್ರೆಡಿ. ಅವ್ರು ಬಂದರು ನೋಡಿ.
ಗೇಟ್ ತೆಗೆದುಕೊಳ್ಳ ಬಂದಿತ್ತು. ಇವಾಗ ಹಾಕಿದೆ ಬಿಸ್ಕೆಟ್ಗಳೆಲ್ಲ. ಈಗ ನಾವು 3 ಜನ ನಮ್ಮ ಗಣೇಶ್ ಅಂಕಲ್ ಜೊತೆ ಬಸ್ ಸ್ಟ್ಯಾಂಡ್ನ ಕಡೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಯಾವ ಬಸ್ ಹತ್ತೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕುತೂಹಲ ಇದ್ದರೆ ನೋಡಿ ಕೊನೆವರೆಗೂ ವೀಡಿಯೋನ. ಹಾಗೆ ನಿಮಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋ ಗೆಸ್ ಏನಾದರೂ ಗೊತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಅದಕ್ಕೆ ಇವರು ಪಾಪ ನೋಡಿ, ನಾವು ಆಲ್ಮೋಸ್ಟ್ 11:40ಕ್ಕೆ ಬಸ್ ಇದ್ದಿದ್ದು, 11:10 ಕರೆಕ್ಟಾಗಿ ಬಂದಿದ್ದರು ಗಣೇಶ್ ಅಂಕಲು. ಬಂದು ಕರೆಕ್ಟಾಗಿ ಕರ್ಕೊಂಡೋಗಿ ಬಿಟ್ಟು ನಾವು ಬಸ್ ಹತ್ತೋವರೆಗೂ ಇರ್ತಾರೆ ಪಾಪ. ಅವ್ರು ನೋಡ್ಕೊತ ಅವ್ರದ್ದು ಡ್ಯೂಟಿ ಅಲ್ಲೇ ಇರುತ್ತೆ, ಬಟ್ ಆದ್ರೂ ನೋಡ್ತಿರ್ತಾರೆ, ಬಂದು ಮಾತಾಡಿಸ್ತಿರ್ತಾರೆ, ಎಲ್ಲೇ ಕಾಣಿಸಿದ್ರು ಬರ್ತಾರೆ. ಅದಕ್ಕೇ ನಾವು ಮ್ಯಾಕ್ಸಿಮಮ್ ಇವ್ರನ್ನೇ ಕರೆಯೋದು, ಗಣೇಶ್ ಅಂಕಲ್ನ. ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ. ಇನ್ನು ನಮ್ಮ ಪ್ರಯಾಣ ಬಸ್ ಸ್ಟ್ಯಾಂಡ್ನ ಕಡೆ ನಡೀತಾ ಇದೆ. ನೈಟ್ 11:30ಇಂದ 12 ಗಂಟೆ ಟೈಮಲ್ಲಿ ದುರ್ಗ ಹೇಗೆ ಖಾಲಿ ರೋಡ್ಗಳು, ಖಾಲಿ ಯಾರು ಜನ ಇಲ್ಲ ನೋಡಿ ಹೇಗಿರುತ್ತೆ ಅಂತ. ಈ ಟೈಮಲ್ಲಿ ಆರಾಮಾಗಿ ಓಡಾಡ್ಬೋದು, ಬಟ್ ಅಷ್ಟೇ ಡೇಂಜರ್ ಕೂಡ ನೈಟ್ ಟೈಮು. ಈ ಸ್ಟ್ರೀಟ್ಸ್ ಏನು ಅಷ್ಟೊಂದು ಡೇಂಜರ್ ಇಲ್ಲ, ಲೈಟು ಎಲ್ಲ ಚೆನ್ನಾಗಿದೆ. ಆದ್ರೂ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕು. ನೈಟ್ ಟೈಮಲ್ಲಿ ನಮ್ಮ ಚಿತ್ರದುರ್ಗ ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಹೇಗೆ ಕಾಣ್ತಾ ಇದೆ ನೋಡಿ. ಈ ಬಸ್ ಸ್ಟ್ಯಾಂಡ್ ಕಡೆ ನಾವು ಹೊರಡ್ತಿದ್ದೀವಿ. ಚಿತ್ರದುರ್ಗದ ಬಸ್ ಸ್ಟ್ಯಾಂಡ್ಗೆ ಬಂದು ನಾನು, ನಮ್ಮ ಮೊಮ್ಮೋಸ್ ಅವರು, ಹಾಗೆಯೇ ನನ್ನ ತಮ್ಮ 3 ಜನ ಬಸ್ಗೋಸ್ಕರ ವೆಯ್ಟ್ ಮಾಡ್ಕೊತ ಇಲ್ಲೇ ಕೂತ್ಕೊಂಡ್ವಿ. ಸ್ವಲ್ಪ ಚಳಿ ಇದ್ದಿದ್ದರಿಂದ ಫುಲ್ ಕವರ್ ಆಗೇ ಬಂದಿದ್ವಿ ಎಲ್ಲರೂ. ನೋಡ್ತಾ ಇದ್ದೀರಾ ನಮ್ಮನ್ನು. ಈಗ ನಮ್ಮ ದುರ್ಗದ ಬಸ್ ಸ್ಟ್ಯಾಂಡ್ ಹಿಂದೆ ಕಾಣಿಸ್ತಾ ಇದೆ ನಿಮಗೆ. 11:40 ರಾತ್ರಿಗೆ ಬಸ್ ಬುಕ್ ಮಾಡಿರೋದು. ನಾವು 11 ಕರೆಕ್ಟ್ ಟೈಮ್ ಮಾಡಿ 11:22 ಆಗಿದೆ. 10 ನಿಮಿಷ ಮುಂಚೆನೇ ಬಂದು ಕೂತಿದ್ದೀವಿ. ನೋಡೋಣ KSRTC ಅವರು ಟೈಮ್ ಫಾಲೋ ಮಾಡ್ತಾರಾ, ಪಂಕ್ಚರ್ ಇದ್ದಾರಾ ಇಲ್ಲ ಅಂತ ವೀಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಯಾರೋ ಫುಟ್ಪಾತ್ ಮೇಲೆ ಟೈಟಾಗಿ ಮಲಗದಂಗಿದ್ರು, ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ. ಅಂದ್ಕೊಂಡಂಗೆ ಬಸ್ ಲೇಟೇನೂ ಆಗಲಿಲ್ಲ, ಇನ್ನೂ 2 ನಿಮಿಷ ಬೇಗನೆ ಬಂದುಬಿಟ್ರು. ಅಲ್ಲಿ ಬಂತು ನೋಡಿ ನಮ್ಮ ಬಸ್. ಅದೇನೆ ಇನ್ನು ಹೋಗಿ ಹತ್ತೋದಷ್ಟೇ ನಮ್ಮ ಕೆಲಸ. ಬಸ್ ಯಾವುದೋ ಅಂತ ಈಗಲೇ ತೋರಿಸಲ್ಲ, ಗೆಸ್ ಮಾಡ್ತೀರಿ ಇನ್ನು. 39:40. ಜಾಸ್ತಿ ಜನ ಏನಿಲ್ಲ. ಸೀಟ್ ನಂಬರ್ 39:40. ನನಗೆ ಸಖತ್ ಖುಷಿ ಆಗ್ತಿದೆ ಯಾಕಂದರೆ ನಮಗೆ ಮ್ಯಾಕ್ಸಿಮಮ್ ಸ್ಪೇಸ್ ಸಿಕ್ಕಿಬಿಟ್ಟಿದೆ. ಅನ್ಪ್ಲ್ಯಾನ್ಡ್ ಬುಕ್ ಮಾಡಿದ್ದೆ. 12 ಗಂಟೆ ಟೈಮಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಕುತೂಹಲ ಇದ್ದರೆ ವೀಡಿಯೋ ಕಮೆಂಟ್ ಮಾಡಿ. ಬೆಳಿಗ್ಗೆ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ. ಹಿಂದೆಗಡೆ 4 ಸೀಟ್ ಇದೆ. 43, 44. ಚಿತ್ರದುರ್ಗ ಬಸ್ ಸ್ಟ್ಯಾಂಡ್. 11:49 ಬಸ್ ಹೊರಡ್ತಿದೆ.
ಬಟ್ ಇಲ್ಲೊಂದು ಕಾಮಿಡಿ ನಡೀತು. ಏನೋ ಕೇಳ್ತಿದ್ದಲ್ಲ, ತುಮಕೂರ ಅಂತ ಕೇಳ್ತಿಲ್ಲ, ತುಮಕೂರು ಅಂತಿದ್ದು. ತುಮಕೂರು ಆಲ್ರೆಡಿ ದುರ್ಗ ದಾಟಿ ಅರ್ಧ ಗಂಟೆ ಆಗಿಲ್ಲ, ಆಲ್ರೆಡಿ ತುಮಕೂರು ಅಂತಿದೆ. ಹೂವಿಲ್ಲ ಟೋಲ್ ಗೇಟ್ನ ಅದೇ ಪ್ರಾಣೇಶ್ವರಿ ಚೌಕ್ ನೆನಪಾಯ್ತು. ಸಿದ್ಧಾರೂಢ ಇದು ಸಿರಾ ಟೋಲ್ ಗೇಟು ತುಮಕೂರು ಟೋಲ್ ಗೇಟು ಮರ್ತೋಗಿದೆ, ಗೊತ್ತಿಲ್ಲ. ಸಿರಾದ ಟೋಲ್ ಗೇಟ್ ಬಂತು, ತುಮಕೂರು ಟೋಲ್ ಗೇಟ್ ಬಂತು. ತುಮಕೂರಿಂದ ಕುಣಿಗಲ್ ಸೈಡ್ ಹೋಯ್ತು ಬಸ್ಸು. ಈಗ ನೋಡ್ತಾ ಇರಿ, ಇದು ಯಾವ ಟೋಲ್ ಗೇಟು ಅನ್ನೋದು ನಿಜ ಮರ್ತೋಗಿದೆ ನನಗೆ. ಅದರ ಮೇಲೆ ನಿದ್ದೆ ಮಾಡಿದ್ದೆ ನಾನು, ಆಮೇಲೆ ಎಚ್ಚರಾಗಿದ್ದೆ ಕುಣಿಗಲಲ್ಲಿ. ರಾತ್ರಿ ಸುಮಾರು 3 ಗಂಟೆ ಸಮಯ ಇದು. ಕುಣಿಗಲ್ ಹತ್ರ ಬ್ರೇಕ್ ತೊಗೊಂಡಿದ್ರು ಡ್ರೈವರು. ನಾವೆಲ್ಲ ಯಾರು ಇಳಿಯಲ್ಲ, ಯಾರು ಬಸ್ಸವ್ರು ಯಾರು ಇಳಿಯಲ್ಲ. ಡ್ರೈವರ್ ಮಾತ್ರ ಬ್ರೇಕ್ ತೊಗೊಂಡು ಕಾಫಿನೋ ಟೀನೋ ಕುಡ್ಕೊಂಬರ್ತಾರೆ. ಯಾಕಂದರೆ ಅವ್ರು ಇನ್ನೂ ಡ್ರೈವ್ ಮಾಡಬೇಕಲ್ವ, ಅಷ್ಟೊಂದು ದೂರ ಎಲ್ಲ. ಅದಕ್ಕೆ ಒಂದು ಲೈಟಾಗಿ ಬ್ರೇಕ್ ತೊಗೊಂಡು ಕಾಫಿ ಕುಡ್ಕೊಂಬರ್ತಾರೆ. ಸುಮಾರು 4 ಗಂಟೆ ಸಮಯದ ಹತ್ರಕ್ಕೆ ಮದ್ದೂರನ್ನ ರೀಚ್ ಆಗಿತ್ತು ಬಸ್ಸು. ಈಗೇನು ನೀವು ನೋಡ್ತಿದ್ದೀರ ಮದ್ದೂರು ಬ್ರಿಡ್ಜ್, ಇದು ಅಂದರೆ ಫ್ಲೈಓವರ್ ಮಾಡ್ತಾಯಿದ್ದಾರೆ ಊರಿಂದ ಆಚೆ, ಬೈಪಾಸ್ ಥರ ಫ್ಲೈಓವರು, ಅದನ್ನು ನೋಡ್ತಾ ಇದ್ದೀರಾ ನೀವು. ಇದಾದಮೇಲೆ ನೆಕ್ಸ್ಟ್ ಬರೋದು ಮಂಡ್ಯ. ಇಲ್ಲಿವರೆಗೂ ಗೊತ್ತಾಗಿದೆ ಅಂತಂದರೆ ಇನ್ನು ಎಲ್ಲಿಗೂ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮಂಡ್ಯ ಆದಮೇಲೆ ಯಾವ ಊರು ಬರುತ್ತೆ ಅಂತ ಅದು ಗೊತ್ತಿದ್ದರೆ ನೀವು ಆ ಊರಿಗೆ ಹೋಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೆಳಗ್ಗೆ 4:50 ಸುಮಾರಿಗೆ ಮಣಿಪಾಲ್ ಹಾಸ್ಪಿಟಲ್ ಸ್ಟಾಪ್ ಹತ್ರ ನಮ್ಮ ಬಸ್ ಬಂತು. ಸ್ವಲ್ಪ ಹೊತ್ತು ನಿಂತಿದ್ರು. ಏನು 12 ಗಂಟೆಗೆ ನಾವು ಅಲ್ಲಿ ಆಲ್ಮೋಸ್ಟ್ 11:50ಕ್ಕೆ ಹತ್ತಿದ್ವಿ ಬಸ್ಸು. ಏನು 4:50ಕ್ಕೆ ಆಲ್ರೆಡಿ ನಾವು ಮೈಸೂರಲ್ಲಿದ್ವಿ. ನಿಮ್ಗೆ ಮೈಸೂರು ಅಂತ ಗೊತ್ತಾಗಿದೆ ಅನ್ಕೊತೀನಿ ಆಲ್ರೆಡಿ. ಬಸ್ ಏನೋ ಎಲ್ಲ ಚೆನ್ನಾಗಿತ್ತು, ಬಟ್ ಅದು ಏನೋ ಗೊತ್ತಿಲ್ಲ, ಈ ಎಮರ್ಜೆನ್ಸಿ ಡೋರಿಂದ ಲಾಕ್ ಬರೀ ಸೌಂಡ್ ಮಾಡ್ತಾನೆ ಇತ್ತು. ಲೂಸಾಗಿ ಸೌಂಡ್ ಬರೋ ಥರ ಇತ್ತು. ಅಂದರೆ ಏನೋ ಡೇಂಜರ್ ಇಲ್ಲ, ಹೆವಿ ಸೌಂಡು. ನಿದ್ದೆ ಮಾತ್ರ ಬರಲ್ಲ ಈ ಕಡೆ ಇರೋರಿಗೆ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಓಕೆ, ಆರಾಮಾಗೆ ಬರ್ಬೋದು. ಇದು ನಮ್ಮ ಮೈಸೂರಿನ KSRTC ಬಸ್ ಸ್ಟ್ಯಾಂಡ್. ಬೆಳಗ್ಗೆ 5 ಗಂಟೆಗೆ ಕಾಣ್ತದೆ ನೋಡಿ. ಮೇಲೆ ಬೆಳಗ್ಗೆ 5 ಗಂಟೆಗೆ ಕ್ಯಾಬ್ನ ಬುಕ್ ಮಾಡಿದ್ವಿ. ಆ ಕ್ಯಾಬ್ ಎಲ್ಲಿ ಬರುತ್ತೋ ಆ ಜಾಗದ ಕಡೆ ನಾನು, ನನ್ನ ವೈಫು, ಹಾಗೇ ಅಮಿತ್ 3 ಜನನು ಹೋಗ್ತಾಯಿದ್ವಿ ಅಲ್ಲಿಗೆ. ಇನ್ನೂ ಬೆಳಕು ಕೂಡ ಆಗಿಲ್ಲ ನೋಡಿ. 5 ಗಂಟೆಗೆ ಎಷ್ಟು ವಾತಾವರಣ ಶಾಂತವಾಗಿದೆ. ಕ್ಯಾಬ್ ಬೇಗನೆ ಬಂತು. ನಾವು ಕ್ಯಾಬನ್ನ ಹತ್ತಿ ನಮ್ಮ ಮನೆಯ ಕಡೆಗೆ ಪ್ರಯಾಣನ ಶುರು ಮಾಡಿದ್ವಿ ಕ್ಯಾಬಲ್ಲಿ. ಕ್ಯಾಬ್ ಡ್ರೈವ್ ಒಂದು ಸ್ವಲ್ಪ ಟೈಮ್ ಲ್ಯಾಪ್ಸ್ ನೀವು ನೋಡ್ತೀರಾ, ನೋಡಿ. ಇನ್ನೇನು ಮನೆಗೆ ಹೋಗುತ್ತಾ ಇದ್ದೇವೆ ನಾವು ಇಲ್ಲಿಂದ. ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ಮನೆಗೆ ರೀಚ್ ಆದಮೇಲೆ ಮೈಸೂರಲ್ಲಿ ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಟಿಫನ್ನು